ಪ್ರತಿ ವರ್ಷ ಜೋರು ಮಳೆ ಬಿದ್ದಾಗ ನಗರಸಭೆ ವ್ಯಾಪ್ತಿಯಲ್ಲಿರುವ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗುವುದು ಸಾಮಾನ್ಯ ಎಂಬಂತಾಗಿದೆ. ಹಾಗೆ ನುಗ್ಗುವ ನೀರು ಮಳೆ ನೀರು ಎಂದು ತಿಳಿಯಬೇಡಿ. ಯಾಕೆಂದರೆ ಮಳೆ ನೀರಿನ ಜೊತೆಗೆ ಚರಂಡಿ ಮತ್ತು ಯುಜಿಡಿ ನೀರು ಮಿಶ್ರಿತವಾಗಿ ಮನೆಗಳಿಗೆ, ಮನೆಯಲ್ಲಿರುವ ನೀರಿನ ಸಂಪುಗಳಿಗೆ ನುಗ್ಗಿ ದೊಡ್ಡ ಅವಾಂತರವನ್ನೇ ಸೃಷ್ಟಿಸಿರುವ ಅನೇಕ ಉದಾಹರಣೆಗಳು ಚಿಕ್ಕಬಳ್ಳಾಪುರ ನಗರದಲ್ಲಿ ನಡೆದಿವೆ. ಪ್ರತಿ ವರ್ಷ ಮಳೆ ಬಂದಾಗಲೂ ಈ ಸಮಸ್ಯೆ ಸಾಮಾನ್ಯವಾಗಿದ್ದು, ಈ ಸಮಸ್ಯೆ ಪರಿಹಾರಕ್ಕಾಗಿ ಶಾಶ್ವತ ಕ್ರಮಗಳನ್ನು ಕೈಗೊಳ್ಳುವಲ್ಲಿ ನಗರಸಭೆ ಸಂಪೂರ್ಣ ವಿಫಲವಾಗಿದೆ. ಯುದ್ಧಕಾಲೇ ಶಸ್ತ್ರಾಭ್ಯಾಸ ಎಂತಾರಲ್ಲ, ಈ ಮಾತು ಚಿಕ್ಕಬಳ್ಳಾಪುರ ನಗರಸಭೆಗೆ ಹೇಳಿ ಮಾಡಿಸಿದಂತಿದೆ. ಮಳೆಗಾಲ ಆರಂಭಕ್ಕೂ ಮುನ್ನವೇ ನಗರದಲ್ಲಿರುವ ಚರಂಡಿಗಳನ್ನು ಸ್ವಚ್ಛಗೊಳಿಸಿ ನೀರು ಸರಾಗವಾಗಿ ಹರಿಹೋಗುವಂತೆ ಮಾಡಿದರೆ ಈ ಸಮಸ್ಯೆಗೆ ಅರ್ಧ ಪರಿಹಾರ ದೊರೆತಂತಾಗುತ್ತದೆ. ಆದರೆ ಈ ಕೆಲಸವನ್ನ ಈವರೆಗೂ ನಗರಸಭೆ ಮಾಡಿದ ಉದಾಹರಣೆಯೇ ಇಲ್ಲ. ಇನ್ನು ಅನಿವಾರ್ಯಕ್ಕೆ ಎಂಬಂತೆ ಚರಂಡಿಗಳಲ್ಲಿ ತುಂಬಿಕೊಂಡಿರುವ ತ್ಯಾಜ್ಯವನ್ನು ತೆಗೆದು ಮೇಲೆ ಹಾಕುವ ನಗರಸಭೆ ಅದನ್ನು ತಿಂಗಳಾದರೂ ವಿಲೇವಾರಿ ಮಾಡಬೇಕು ಎಂಬ ಯೋಚನೆ ಮಾಡುವುದಿಲ್ಲ. ಇದಕ್ಕೆ ಉದಾಹರಣೆ, ಪ್ರಸ್ತುತ ಚಿಕ್ಕಬಳ್ಳಾಪುರ ನಗರದ ಬಹುತೇಕ ವಾರ್ಡುಗಳಲ್ಲಿ ಚರಂಡಿಗಳನ್ನು ಸ್ವಚ್ಛಗೊಳಿಸಿರುವ ನಗರಸಭೆ ಅದರ ತ್ಯಾಜ್ಯವನ್ನು ಚರಂಡಿಗಳ ಮೇಲೆಯೇ ರಾಶಿ ಹಾಕಿ ಬಿಟ್ಟಿದ್ದಾರೆ. ಇದರಿಂದ ದಿನ ಕಳೆದಂತೆ ಮೇಲಿರುವ ತ್ಯಾಜ್ಯ ಮತ್ತೆ ಚರಂಡಿ ಸೇರುತ್ತದೆ. ಇದನ್ನು ಗಮನಿಸಿದ ನಗರಸಭೆ 5ನೇ ವಾರ್ಡಿನ ನಗರಸಭಾ ಸದಸ್ಯ ಜೆ ನಾಗರಾಜ್ ನಗರಸಭೆ ಕಾರ್ಯವೈಖರಿ ವಿರುದ್ಧ ಕಿಡಿಕಾರಿದ್ದಾರೆ. ಅಲ್ಲದೆ ನಗರಸಭೆ ಪೌರಾಯುಕ್ತರಿಗೆ ಈ ಸಂಬಂಧ ದೂರು ನೀಡಿದ್ದು, ಚರಂಡಿಗಳ ಪಕ್ಕದಲ್ಲಿಯೇ ಹಾಕಿರುವ ತ್ಯಾಜ್ಯವನ್ನು ಕೂಡಲೇ ವಿಲೇವಾರಿ ಮಾಡುವ ಮೂಲಕ ಚರಂಡಿಗಳು ಮತ್ತೆ ಮುಚ್ಚಿ ಹೋಗುವುದನ್ನು ತಪ್ಪಿಸುವಂತೆ ಆಗ್ರಹಿಸಿದ್ದಾರೆ. ಇದರಿಂದ ಎಚ್ಚೆತ್ತುಕೊಂಡ ನಗರಸಭೆ ಇದೀಗ ಹೊರಹಾಕಿದ್ದ ತ್ಯಾಜ್ಯ ವಿಲೇವಾರಿಗೆ ಮುಂದಾಗಿದೆ. ಈ ನಗರಸಭೆ ಅವಾಂತರಗಳು ಇಲ್ಲಿಗೆ ಮುಗಿಯೋದಿಲ್ಲ. ಪ್ರತಿ ವರ್ಷ ಮಳೆ ಬಂದಾಗಲೂ ತಗ್ಗು ಪ್ರದೇಶಗಳ ಮನೆಗಳಿಗೆ ನೀರು ನುಗ್ಗುವುದು ಸಾಮಾನ್ಯವಾಗಿದ್ದು, ಈ ವಿಚಾರ ನಗರಸಭೆ ಅಧಿಕಾರಿಗಳಿಗೂ ತಿಳಿದಿದೆ. ಹಾಗಾಗಿ ಅಂತಹ ಪ್ರದೇಶಗಳನ್ನು ಗುರುತಿಸಿ ಹಾಗೆ ಮನೆಗಳಿಗೆ ನೀರು ನುಗ್ಗಲು ಕಾರಣವೇನು ಎಂಬುದನ್ನು ಪತ್ತೆ ಹಚ್ಚಿ ಅದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕಿದ್ದ ನಗರಸಭೆ ಈವರೆಗೂ ಅದರ ಪ್ರಯತ್ನವನ್ನೂ ಮಾಡಿಲ್ಲ ಎಂಬುದು ದುರಂತ. ಪ್ರತಿ ವರ್ಷ ಮಳೆ ಬಂದು ಮನೆಗಳಿಗೆ ನೀರು ನುಗ್ಗಿದ ವೇಳೆ ಆಗಮಿಸುವ ನಗರಸಭೆ ಸಿಬ್ಬಂದಿ ಚರಂಡಿಗಳನ್ನು ಸ್ವಚ್ಛಗೊಳಿಸಲು ಮುಂದಾಗಿರುವುದು ವಿಪರ್ಯಾಸ. ಈ ಬಾರಿಯೂ ನಗರಸಭೆ ಈ ನಾಟಕ ಪುನರಾವರ್ತನೆಯಾಗಿದ್ದು, ಕಾಂದವಾರ ಬಾಗಿಲಿನಲ್ಲಿ ಆದ ಸಮಸ್ಯೆಗಳಿಗೆ ನಗರಸಭೆ ನಿರ್ಲಕ್ಷ್ಯವೇ ನೇರ ಕಾರಣ ಎಂದು ಸ್ಥಳೀಯ ನಿವಾಸಿಗಳು ಆರೋಪಿಸಿದ್ದರು. ಈಗ ಚಂಡಮಾರುತ ಭೀಕರವಾಗಿಯೇ ತನ್ನ ಪ್ರಭಾವ ತೋರುತ್ತಿದ್ದು, ಇದು ರಾಜ್ಯದ ಮೇಲೂ ಪರಿಣಾಮ ಬೀರಿದರೆ ಚಿಕ್ಕಬಳ್ಳಾಪುರದ ತಗ್ಗು ಪ್ರದೇಶಗಳ ಜನತೆಯ ಸ್ಥಿತಿ ಹೇಳತೀರದಾಗಿದೆ. ಅದರಲ್ಲೂ ಕೊಳಚೆ ಪ್ರದೇಶಗಳು 8 ಮತ್ತು 9ನೇ ವಾರ್ಡುಗಳು ಸಂಪೂರ್ಣ ಜಲಮಯವಾಗುವುದರಲ್ಲಿ ಅನುಮಾನವೇ ಇಲ್ಲ ಎಂಬ ಸ್ಥಿತಿ ಎದುರಾಗಿದ್ದು, ಈವರೆಗೂ ನಗರಸಭೆ ಚರಂಡಿಗಳ ಸ್ವಚ್ಛತೆಯ ಬಗ್ಗೆ ಗಮನವೇ ಹರಿಸಿಲ್ಲ. ಆದರೆ 5ನೇ ವಾರ್ಡಿನ ಸದಸ್ಯ ನಾಗರಾಜ್ ಅವರ ಮನವಿಗೆ ಸ್ಪಂದಿಸಿದ ನಗರಸಭೆ ಆಯುಕ್ತರು ಈವರೆಗೆ ಚರಂಡಿಗಳಿಂದ ತೆಗೆದು ಮೇಲೆ ಹಾಕಿದ್ದ ತ್ಯಾಜ್ಯ ಸ್ವಚ್ಛತೆಗೆ ಮುಂದಾಗಿದ್ದು, ತೆರವು ಮಾಡುವ ಕೆಲಸದಲ್ಲಿ ನಿರತರಾಗಿದ್ದಾರೆ. ಇದೇ ರೀತಿಯಲ್ಲಿ ನಗರದ 31 ವಾರ್ಡ್ಗಳಲ್ಲಿಯೂ ಇರುವ ಚರಂಡಿಗಳನ್ನು ಸ್ವಚ್ಛಗೊಳಿಸುವ ಜೊತೆಗೆ ತೆಗೆದ ತ್ಯಾಜ್ಯವನ್ನು ಕೂಡಲೇ ತೆರವು ಮಾಡಬೇಕು ಎಂದು ನಾಗರಾಜ್ ಒತ್ತಾಯಿಸಿದ್ದಾರೆ. ಈ ಕುರಿತು ಸಿಟಿವಿಯೊಂದಿಗೆ ಮಾತನಾಡಿರುವ ನಗರಸಭಾ ಸದಸ್ಯ ನಾಗರಾಜ್ ಜೆ, ಮಳೆ ಬಂದಾಗ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದ ನಂತರ ನಗರಸಭೆಯವರು ಸ್ವಚ್ಛತೆ ಮಾಡುವುದು ರೂಢಿಯಾಗಿದೆ. ಈ ಪದ್ಧತಿ ಸರಿಯಲ್ಲ. ಚರಂಡಿಗಳನ್ನು ಸ್ವಚ್ಛ ಮಾಡಿ ಹೂಳೆತ್ತುವ ತ್ಯಾಜ್ಯವನ್ನು ಕೂಡಲೇ ತೆರವು ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ. ಈ ಬಗ್ಗೆ ಆಯುಕ್ತರಿಗೆ ಮನವಿ ಮಾಡಲಾಗಿದ್ದು, ಮನವಿಗೆ ಸ್ಪಂದಿಸಿ ತ್ಯಾಜ್ಯ ಸಾಗಿಸುವ ಕೆಲಸ ನಡೆಯುತ್ತಿರುವುದು ಸ್ವಾಗತಾರ್ಹ ಎಂದು ಅವರು ಹೇಳಿದ್ದಾರೆ. ಇನ್ನು ಎಲ್ಲಾ ವಾರ್ಡುಗಳಲ್ಲಿಯೂ ಇರುವ ಚರಂಡಿಗಳನ್ನು ಸಮಾರೋಪಾದಿಯಲ್ಲಿ ಸ್ವಚ್ಛಗೊಳಿಸಲು ಜಿಲ್ಲಾಧಿಕಾರಿಗಳು ಮತ್ತು ಆಯುಕ್ತರು ಕ್ರಮ ಕೈಗೊಳ್ಳಬೇಕು. ಮುಖ್ಯವಾಗಿ ಕೊಳಚೆ ಪ್ರದೇಶಗಳು ಮತ್ತು ತಗ್ಗು ಪ್ರದೇಶಗಳಲ್ಲಿಯೇ ಈ ಸಮಸ್ಯೆ ಹೆಚ್ಚಾಗಿದ್ದು, ಕೊಳಚೆ ಪ್ರದೇಶಗಳಲ್ಲಿನ ತ್ಯಾಜ್ಯ ಕೂಡಲೇ ತೆರವು ಮಾಡುವ ಕೆಲಸವಾಗಬೇಕು.
ಮೇಲೆತ್ತಿದ ತ್ಯಾಜ್ಯ ಅಲ್ಲಿಯೇ ಬಿಟ್ಟರೆ ಅದು ಮತ್ತೆ ಚರಂಡಿಗೆ ಬಿದ್ದು ಮೊದಲಿನಂತೆ ಆಗುತ್ತದೆ. ಈ ಬಗ್ಗೆ ಆಯುಕ್ತರಿಗೆ ಮನವಿ ಮಾಡಿದ ಪರಿಣಾಮ ಇಂದು ತ್ಯಾಜ್ಯ ಎತ್ತುವ ಕೆಲಸವಾಗುತ್ತಿದೆ. ಇದನ್ನು ಸ್ವಾಗತಿಸುತ್ತೇವೆ. ನಗರದ ಎಲ್ಲ ವಾರ್ಡುಗಳಲ್ಲಿಯೂ ಈ ಕೆಲಸವಾಗಲಿ ಎಂದು ಅವರು ಸಲಹೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ಇದುವರೆಗೂ ಮಳೆಗಾಲ ಬಂದಾಗ ಚರಂಡಿಗಳು ತುಂಬಿ ಅದು ತಗ್ಗು ಪ್ರದೇಶಗಳ ನೀರು ತುಂಬಿಕೊಂಡಾಗ ಆಗ ನಗರಸಭೆ ಎಚ್ಚೆತ್ಕೊಂಡು ಬಂದು ಕೆಲಸ ಮಾಡೋದು ಮೊದಲಿಂದ ರೂಢಿ ಮಾಡ್ಕೊಂಡು ಬಿಟ್ಟಿದ್ದಾರೆ. ಆದರೆ ಅದಾಗಬಾರ್ದು ಅಂಥೇಳಿ ಎಲ್ಲಿ ಡ್ರೈನ್ಗಳು ಬ್ಲಾಕ್ ಆಗಿದ್ದಾವೆ ಆ ಡ್ರೈನ್ಗಳೆಲ್ಲ ಬ್ಲಾಕ್ ಆಗಿರೋವಂಥ ಶಿಲ್ಟ್ನ ತೆಗೆದು ತ್ವರಿತವಾಗಿ ಹಂಗೆ ಹಿಂದೆನೇ ಎತ್ಕೊಂಡು ಹೋಗಬೇಕು ಅಂತೇಳಿ ಈಗಾಗಲೇ ಕಮಿಷನರ್ ಅವ್ರಿಗೆ, ಇಂಜಿನಿಯರ್ ಸೆಕ್ಷನ್ ಅವ್ರಿಗೆ, ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಈಗಾಗಲೇ ನಾನು ಮನವಿ ಕೂಡ ಮಾಡಿದ್ದೆ. ಆ ಮನವಿಗೆ ಸ್ಪಂದಿಸಿ ಬಂದು ಕೆಲಸ ಮಾಡ್ತಾಯಿದ್ದಾರೆ. ಬಂದು ಈ ಕೆಲಸ ಮಾಡಿರೋದ್ರಿಂದ ನಾನು ಅವ್ರಿಗೆ ಮೆಚ್ಚುಗೆ ವ್ಯಕ್ತಪಡಿಸ್ತೀನಿ. ಯಾಕಂತ ಹೇಳಿದ್ರೆ ಈ ನಗರದಲ್ಲಿ 31 ವಾರ್ಡ್ ಇದೆ. 31 ವಾರ್ಡಲ್ಲಿ ಒಂದು 9 ಸ್ಲಮ್ ಇದೆ. 9 ಸ್ಲಮ್ಮಲ್ಲಿ ಅಲ್ಲಿ ಏನಾದರೂ ಅಕಸ್ಮಾತ್ ಮಳೆ ಜಾಸ್ತಿಯಾಗಿ ಯಥೇಚ್ಛವಾಗಿ 2 ದಿನ 3 ದಿನ ಮಳೆ ಸುರಿತಾನೆ ಇದ್ದರೆ ಅಲ್ಲಿ ತಗ್ಗು ಪ್ರದೇಶಗಳಲ್ಲಿ ಮನೆಗಳು ತುಂಬ್ಕೊಳ್ಳೋ ಅಂಥದ್ದು, ಸೊಂಪುಗಳು ತುಂಬ್ಕೊಳ್ಳೋ ಅಂಥದ್ದು, ಅಲ್ಲಿ ವಾಸ ಮಾಡೋ ಅಂಥವ್ರಿಗೆ ಭಾಳ ತೊಂದರೆಗಳಾಗುತ್ತೆ. ಹಂಗಾಗಿ ಇಂಥ ಒಂದು ಕೆಲಸಗಳನ್ನು ಎಲ್ಲ ವಾರ್ಡಲ್ಲಿ ಮಾನ್ಯ ಕಮಿಷನರ್ ಅವರು ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಿ ನಗರದಲ್ಲಿರ್ತಕ್ಕಂಥ ಎಲ್ಲ ವಾರ್ಡ್ಗಳಲ್ಲಿ ಅತಿ ಹೆಚ್ಚು ಮುಖ್ಯವಾಗಿ ಸ್ಲಮ್ಗಳಲ್ಲಿ ಸ್ಟಾಗ್ನೆಟ್ ಆಗಿರ್ತಕ್ಕಂಥ ಡ್ರೈನ್ಗಳಲ್ಲಿ ಕ್ಲೀನ್ ಮಾಡಿಸಿ ಆ ಒಂದು ಶಿಲ್ಟನ್ನು ಎತ್ತಿದ್ದಲ್ಲಿ ಸರಾಗವಾಗಿ ನೀರು ಹರಿದು ಅಲ್ಲಿ ವಾಸ ಮಾಡುವಂಥ ನಾಗರಿಕರಿಗೆ ತೊಂದರೆ ಆಗೋದಿಲ್ಲ. ಇದ್ರ ಬಗ್ಗೆ ಗಮನ ಹರಿಸ್ಬೇಕಾಗಿ ಅವ್ರಿಗೆ ಮನವಿ ಮಾಡಿದಾಗ ಈಗ ಗಮನ ಹರಿಸಿದ್ದಾರೆ, ಮಾಡ್ತಾಯಿದ್ದಾರೆ ಕೂಡ. ನಾನು ನಗರಸಭಾ ಕಮಿಷನರ್ ಅವ್ರಿಗೆ, ಜಿಲ್ಲಾಧಿಕಾರಿಗಳಿಗೆ ಇಬ್ಬರಿಗೂ ಮೆಚ್ಚುಗೆ ವ್ಯಕ್ತಪಡಿಸ್ತೀನಿ. ಏನು ಇವತ್ತು ತೆಗೆದಿರ್ತಾರೆ ಆ ಒಂದು ಶಿಲ್ಟು 1 ಅಥವಾ 2 ದಿನ, 3ನೇ ದಿನ ಇಲ್ಲಿಂದ ತೆರವು ಮಾಡಬೇಕು. ಎತ್ತಿಬಿಟ್ರೆ ತುಂಬ ಒಳ್ಳೆಯದಾಗುತ್ತೆ. ಇಲ್ಲ ಅಂಥೇಳಿ 10 ದಿನ 15 ದಿನ ಅಲ್ಲೇ ಬಿಟ್ಟಿದ್ರೆ ಅಲ್ಲಿ ವಾಸ ಮಾಡೋವಂಥ ನಾಗರಿಕರು ಡ್ರೈನಲ್ಲಿರ್ತಕ್ಕಂಥ ಒಂದು ಶಿಲ್ಟ್ನ ಮೇಲೆ ಎತ್ತಾಕಿ 15 ದಿನ ಬಿಡೋದಕ್ಕೆ ಇವ್ರು ಮಾಡಿದ್ದು ಅಂಥೇಳಿ ನಮ್ಮನ್ನು ನಗರಸಭಾ ಸದಸ್ಯರನ್ನ ಬೈಕೊಳ್ಳೋವಂಥದ್ದು, ಅಕ್ಕಪಕ್ಕ ಮನೆಯವರೆಲ್ಲ ಬೈಕೊಳ್ಳೋದಕ್ಕೆ ಶುರುವಾಗ್ತಾರೆ. ಅದಾಗಬಾರ್ದು ಅಂಥೇಳಿ ಈಗಾಗಲೇ ಅವ್ರಿಗೆ 3-4 ದಿನದಿಂದ ವಿಷಯ ತಿಳಿಸಿದ ಮೇಲೆ ಆಮೇಲೆ ಪತ್ರಿಕೋದ್ಯಮದವರು, ಎಲೆಕ್ಟ್ರಾನಿಕ್ ಮೀಡಿಯಾದವರು ಅವ್ರಿಗೆ ಪದೇ ಇಂಥ ಒಂದು ವಿಚಾರಗಳನ್ನು ಅವ್ರ ಗಮನಕ್ಕೆ ತರ್ತಾ ಇರೋದ್ರಿಂದ ಅವರು ಎಚ್ಚೆತ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ. ನಾನು ಸ್ವಾಗತ ಬಯಸ್ತೀನಿ ಅವರು. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ.